Dear students, I am going to discuss the concept mimesis in this video class. The word mimesis is a Greek word. The equal word in English language is imitation. So mimesis means imitation. This concept was discussed by both Plato and Aristotle in their works. Plato, in his famous dialogue Republic, discusses the concept of mimesis, and Aristotle, in his Poetics, continues the discussion. But they both have different point of view of this concept. ಅರಿಸ್ಟಾಟಲ್ ಮತ್ತು ಪ್ಲೇಟೋ ಇಬ್ಬರೂ ಈ ಪರಿಕಲ್ಪನೆಯನ್ನು ತಮ್ಮ ಕೃತಿಗಳಲ್ಲಿ ತಮ್ಮ ಸಂವಾದಗಳಲ್ಲಿ ಬಳಸಿದ್ದಾರೆ. ಆದರೆ ಇಬ್ಬರ ದೃಷ್ಟಿಕೋನಗಳು ಭಿನ್ನವಾಗಿವೆ. ನಾವು ಸಾಹಿತ್ಯ ವಿಮರ್ಶೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಮಿಮೆಸಿಸ್ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಇನ್ ಫ್ಯಾಕ್ಟ್, ದ ವೆಸ್ಟರ್ನ್ ಲಿಟರರಿ ಕ್ರಿಟಿಸಿಸಮ್ begins with the discussion of the ideas of Plato and Aristotle. ಗ್ರೀಕ್ನಲ್ಲಿ ಈ ಗುರು ಶಿಷ್ಯ ಪರಂಪರೆಯನ್ನು ಕಾಣ್ತೇವೆ. ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್. ಈ ಮೂವರು ಜನರನ್ನು, ಈ ಮೂವರು ಫಿಲಾಸಫರ್ಸ್, ತತ್ವಜ್ಞಾನಿಗಳನ್ನು ಓದದೆ ನಾವು ಪದವಿಗಳನ್ನು ಪಡೆಯೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದರೆ ಅವರು ಬಹುಶಃ ಎಲ್ಲ ವಿಷಯಗಳಲ್ಲೂ ಸಹಿತ ಇವರನ್ನು ನಾವು ಮೆನ್ಷನ್ ಮಾಡ್ತೇವೆ, ಇವರ ರೆಫರೆನ್ಸನ್ನು ಕಾಣ್ತೇವೆ. ಅರಿಸ್ಟಾಟಲ್ ಗಣಿತವೊಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳಲ್ಲೂ ಸಹಿತ ಪಾಂಡಿತ್ಯವನ್ನು ಹೊಂದಿದ್ದ ಅಂತ. ಇವರು ಬದುಕಿದ್ದು ಪ್ರಾಚೀನ ಗ್ರೀಕ್ನಲ್ಲಿ. ಪ್ಲೇಟೋ ಹುಟ್ಟಿದ್ದು ಅಥೆನ್ಸ್ನಲ್ಲಿ. ಅರಿಸ್ಟಾಟಲ್ ವಾಸ್ ಬಾರ್ನ್ ಇನ್ ಸ್ಟಾಗಿರಾ. Plato started a school named Academy, and Aristotle started a school named Lyceum. ಪ್ಲೇಟೋ ಆತನ ಚಿಂತನೆಗಳೆಲ್ಲ ಇರುವುದು ಡೈಲಾಗ್ ರೂಪದಲ್ಲಿ, ಸಂವಾದಗಳ ರೂಪದಲ್ಲಿ, ಸಂಭಾಷಣೆಗಳ ರೂಪಗಳಲ್ಲಿವೆ. ಪ್ರಮುಖವಾಗಿರ್ತಕ್ಕಂಥ ಪ್ಲೇಟೋನ ಡೈಲಾಗ್ಗಳಂದರೆ ಅಪಾಲಜಿ, ಕ್ರೀಟೋ, ಫೈಡೋ, ರಿಪಬ್ಲಿಕ್. ಆ್ಯಸ್ ಐ ಆಲ್ರೆಡಿ ಹ್ಯಾವ್ ಮೆನ್ಷನ್ಡ್ ಯು, ಪ್ಲೇಟೋ ವಾಸ್ ದ ಟೀಚರ್ ಆಫ್ ಅರಿಸ್ಟಾಟಲ್. ಮತ್ತು ಅರಿಸ್ಟಾಟಲ್ನ ಪ್ರಮುಖ ಕೃತಿಗಳಂದರೆ ಪೊಲಿಟಿಕ್ಸ್, ಪೊಯೆಟಿಕ್ಸ್ ಆ್ಯಂಡ್ ರೆಟಾರಿಕ್ಸ್. Politics, Poetics and Rhetorics. These are the important works. Not only these works Aristotle has written, he has written many. Aristotle, ಅಲೆಕ್ಸಾಂಡರ್ ದ ಗ್ರೇಟ್ ಆತನ ಗುರುವಾಗಿದ್ದ. ಈಗ ನಮಗೆ ಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆ ಮಿಮೆಸಿಸನ್ನು ಕುರಿತು ಚರ್ಚೆ ಮಾಡೋಣ. ಇನ್ ಹೀಸ್ ಥಿಯರಿ ಆಫ್ ಮಿಮೆಸಿಸ್, Plato says that all art is mimetic by nature. Art is an imitation of life. ತನ್ನ ಕೃತಿಯಲ್ಲಿ ಪ್ಲೇಟೋ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಕಲೆ ಅನ್ನುವುದೇ ಸಹಜವಾಗಿ, ಸ್ವಾಭಾವಿಕವಾಗಿ ಒಂದು ಅನುಕರಣೆ ಅಂತ. ಇಟ್ ಈಸ್ ಮಿಮೆಟಿಕ್ ಬೈ ನೇಚರ್. ಸ್ವಭಾವತಃ ಕಲೆ ಅನ್ನೋದು ಒಂದು ಅನುಕರಣೆ. ಕಲೆ ಅಂದರೆ ಅನುಕರಣೆ. ಆರ್ಟ್ ಈಸ್ ಅನ್ ಇಮಿಟೇಷನ್ ಆಫ್ ಲೈಫ್ ಅಂತ. ಕಲೆ ಅನ್ನೋದು ಜೀವನದ ಅನುಕರಣೆ ಆಗಿದೆ ಅಂತ. ಇದೇ ಅಭಿಪ್ರಾಯವನ್ನು ಅರಿಸ್ಟಾಟಲ್ನು ಹೊಂದಿದ್ದಾನೆ. ಆದರೆ ಇಬ್ಬರು ಹೇಳುವ ದೃಷ್ಟಿಕೋನ ಬೇರೆಯಾಗಿದೆ. ಪ್ಲೇಟೋನ ಪ್ರಕಾರ ಮಿಮೆಸಿಸ್ ಅನ್ನೋದು, ಅನುಕರಣೆ ಅನ್ನೋದು, ಇಟ್ ಈಸ್ ಎ ಸೆಕೆಂಡರಿ. ಫಿಲಾಸಫಿ ಈಸ್ ಸುಪೀರಿಯರ್. ಲಿಟ್ರೇಚರ್ ಆರ್ ಎನಿ ಆರ್ಟ್ ಆರ್ ವಾಟ್ ಎವರ್ ದ ಫಾರ್ಮ್ ಆಫ್ ಇಮಿಟೇಷನ್. ಆರ್ಟ್ ಈಸ್ ಅ ಫಾರ್ಮ್ ಆಫ್ ಇಮಿಟೇಷನ್. ಆರ್ಟ್ ಈಸ್ ಇಮಿಟೇಷನ್. ಸೊ ವಾಟ್ ಎವರ್ ದ ಆರ್ಟ್ ಈಸ್ ಸೆಕೆಂಡರಿ ಟು ಪ್ಲೇಟೋ. Plato has a negative point of view of the concept, the negative point of view of literature. ಆತ ಮಿಮೆಸಿಸನ್ನು ನಕಾರಾತ್ಮಕವಾಗಿ ಹೇಳಿದರೆ, ಅರಿಸ್ಟಾಟಲ್ ಮಿಮೆಸಿಸನ್ನು ಸಕಾರಾತ್ಮಕವಾಗಿ ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಪ್ಲೇಟೋ ವಾಸ್ ಎ ಸೋಷಿಯಲ್ ಫಿಲಾಸಫರ್. ಇನ್ ಪೊಲಿಟಿಕ್ಸ್ ವಿ ಹ್ಯಾವ್ ಸ್ಟಡೀಡ್ ದಟ್ ಪ್ಲೇಟೋ ವಾಂಟೆಡ್ ಟು ಎಸ್ಟಾಬ್ಲಿಷ್ ಅನ್ ಐಡಿಯಲ್ ಸ್ಟೇಟ್. ಹಿ ವಾಸ್ ದ ಪ್ರಪೋನೆಂಟ್ ಆಫ್ ದಿ ಐಡಿಯಲ್ ಸ್ಟೇಟ್. ಆದರ್ಶ ರಾಜ್ಯವನ್ನು ಸೃಷ್ಟಿಸಬೇಕು ಅಂತ ಬಯಸಿದವರಲ್ಲಿ ಪ್ಲೇಟೋ ಪ್ರಮುಖ. ಆತ ಆದರ್ಶ ರಾಜ್ಯದ ಪರಿಕಲ್ಪನೆಯನ್ನು ಕೊಟ್ಟವನು. ಆದರ್ಶ ರಾಜ್ಯ ಅಂತ ಹೇಳಿದರೆ ಅಲ್ಲಿನ ಪ್ರಜೆಗಳು, ಅವರ ಮಾನಸಿಕ ಸ್ಥಿತಿ ಆದರ್ಶವಾಗಿರಬೇಕು ಅಂತ. ಹಾಗಾಗಿ ಆತನ ಪ್ರಕಾರ ಆರ್ಟ್ ಈಸ್ ಸೆಕೆಂಡರಿ, ಮಿಮೆಸಿಸ್ ಈಸ್ ಸೆಕೆಂಡರಿ. ಸೊ ಸಿನ್ಸ್ ದ ಲಿಟ್ರೇಚರ್ ಈಸ್ ಎನ್ ಇಮಿಟೇಷನ್ ಆಫ್ ಲೈಫ್, ಸಿನ್ಸ್ ದ ಇಮಿಟೇಷನ್ ಈಸ್ not something to be rewarded, for Plato,
Literature, poetry, poetics should be banished from his ideal state. There is no place for imagination and fancy in ideal state. ಯಾಕೆ ಅಂತ ಹೇಳಿದ್ರೆ ಪ್ಲೇಟೋ ಮಹತ್ವವನ್ನು ಕೊಡೋದು ಐಡಿಯಾಗಳಿಗೆ. ಇಲ್ಲಿ ಐಡಿಯಾ ಅಂತ ಹೇಳಿದರೆ ತತ್ವ ಅಂತ ಅರ್ಥ. ಹಿ ಗಿವ್ಸ್ ಫಸ್ಟ್ ಇಂಪಾರ್ಟೆನ್ಸ್ ಟು ಫಿಲಾಸಫಿ ಆ್ಯಸ್ ಫಿಲಾಸಫಿ ಡೀಲ್ಸ್ ವಿತ್ ದ ಐಡಿಯಾಸ್ ವೇರ್ ಆಸ್ ಪೊಯೆಟ್ರಿ ಡೀಲ್ಸ್ ವಿತ್ ಇಲ್ಯೂಷನ್. ಈ ಡಿಸ್ಕಷನ್ನಲ್ಲಿ ನಾವು ಪೊಯೆಟ್ರಿ, ಆರ್ಟ್, ಲಿಟ್ರೇಚರ್ ಮೂರು ಪದಗಳನ್ನು ಸಂವಾದಿಯಾಗಿ ಬಳಸೋದನ್ನು ಕಾಣ್ತೇವೆ. ಪ್ಲೇಟೋನಿಗೆ ತತ್ವಜ್ಞಾನವೇ ಮುಖ್ಯ. ಹಿ ಗಿವ್ಸ್ ಫಸ್ಟ್ ಇಂಪಾರ್ಟೆನ್ಸ್ ಟು ಫಿಲಾಸಫಿ ಬಿಕಾಸ್ ಫಿಲಾಸಫಿ ಡೀಲ್ಸ್ ವಿತ್ ದ ಐಡಿಯಾಸ್. ತತ್ವಜ್ಞಾನ ಅನ್ನೋದು ತತ್ವಗಳೊಂದಿಗೆ ವ್ಯವಹರಿಸ್ತಕ್ಕಂಥದ್ದು. ಆದರೆ ಕಾವ್ಯ ಇಟ್ ಡೀಲ್ಸ್ ವಿತ್ ಇಲ್ಯೂಷನ್. ಸಾಹಿತ್ಯ ಅನ್ನೋದು ಭ್ರಮೆಯೊಂದಿಗೆ ಇರ್ತಕ್ಕಂಥದ್ದು. ಥಿಂಗ್ಸ್ ವಿಚ್ ಆರ್ ಟ್ವೈಸ್ ರಿಮೂವ್ಡ್ ಫ್ರಮ್ ರಿಯಾಲಿಟಿ. ಸಾಹಿತ್ಯ ಸತ್ಯದಿಂದ ಎರಡು ಪಟ್ಟು ದೂರದಲ್ಲಿ ಇರ್ತಕ್ಕಂಥದ್ದು ಅಂತ. ಸತ್ಯದಿಂದ ಎರಡು ಪಟ್ಟು ದೂರ, ಸತ್ಯದಿಂದ ಎರಡು ಅಂತರದ ದೂರದಲ್ಲಿರ್ತಕ್ಕಂಥದ್ದು, ಅಂದರೆ ನಿಜವಾದ ಸತ್ಯದಿಂದ ಎರಡು ಅಂತರದ ದೂರದಲ್ಲಿರ್ತಕ್ಕಂಥದ್ದು ಸಾಹಿತ್ಯ. ಎರಡು ಅಂತರದ ದೂರದಲ್ಲಿರ್ತಕ್ಕಂಥದ್ದು ಕಲೆ ಅಂತ ಪ್ಲೇಟೋನ ಅಭಿಪ್ರಾಯ. ಏನು ಎರಡು ಅಂತರದ ದೂರ ಅಂತ ಹೇಳಿದ್ರೆ, ಸೊ ಟು ಪ್ಲೇಟೋ ಫಿಲಾಸಫಿ ಈಸ್ ಸುಪೀರಿಯರ್ ಟು ಪೊಯೆಟ್ರಿ. ಪ್ಲೇಟೋ ರಿಜೆಕ್ಟೆಡ್ ಪೊಯೆಟ್ರಿ ಆ್ಯಸ್ ಇಟ್ ಈಸ್ ಮಿಮೆಟಿಕ್ ಇನ್ ನೇಚರ್ ಆನ್ ದಿ ಮೋರಲ್ ಆ್ಯಂಡ್ ಫಿಲಾಸಫಿಕಲ್ ಗ್ರೌಂಡ್ಸ್. ಯಾಕೆ ಆತ ಈ ಮಿಮೆಸಿಸ್ ಈ ಪೊಯೆಟ್ರಿಯನ್ನು ರಿಜೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದು ಮೋರಲ್ ಮತ್ತು ಫಿಲಾಸಫಿಕಲ್, ಇಟ್ ಈಸ್ ಮಿಮೆಟಿಕ್ ಇನ್ ನೇಚರ್ ಆನ್ ದ ಮೋರಲ್ ಆ್ಯಂಡ್ ಫಿಲಾಸಫಿಕಲ್ ಗ್ರೌಂಡ್ಸ್. ತಾತ್ವಿಕವಾಗಿ ಮತ್ತು ನೈತಿಕವಾಗಿ ಅದು ತಕ್ಕದ್ದಲ್ಲ ಅನ್ನೋದು ಪ್ಲೇಟೋನ ವಾದ. ಹಾಗಾಗಿ ಆತ ಏನು ಹೇಳ್ತಾನೆ ಅಂದರೆ, ಕಲೆಯನ್ನು ವರ್ಜಿಸಬೇಕು, ನಾವು ತ್ಯಜಿಸಬೇಕು ಅಂತ ಹೇಳಿ. ಆತ ಮುಖ್ಯವಾಗಿ ಎಜುಕೇಷ್ನಲ್ ಮತ್ತು ಫಿಲಾಸಫಿಕಲ್ ಮತ್ತು ಎಥಿಕಲ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಮಿಮೆಸಿಸ್ಸನ್ನಾಗಲಿ ಅಥವಾ ಕಲೆಯನ್ನಾಗಲಿ ನೋಡೋದ್ರಿಂದ ಈ ಆರ್ಟ್ಗೆ ಎರಡನೇ ದರ್ಜೆಯ ಸ್ಥಾನವನ್ನು ಪ್ಲೇಟೋ ನೀಡ್ತಾನೆ. ಯಾಕೆ ಪ್ಲೇಟೋನ್ಗೆ ಕಾವ್ಯದ ವಿರುದ್ಧವಾಗಿರ್ತಕ್ಕಂಥ ಮನೋಭಾವ ಇದೆ ಅಂತ ಹೇಳಿದ್ರೆ, ಇಟ್ ಡಸಂಟ್ ಟೀಚ್ ಲೈಕ್ ಫಿಲಾಸಫಿ. ಪೊಯೆಟ್ರಿ ಡಸಂಟ್ ಟೀಚ್ ಲೈಕ್ ಫಿಲಾಸಫಿ. ಕಾವ್ಯ ಅನ್ನೋದು ಫಿಲಾಸಫಿಯ ಹಾಗೆ, ತತ್ವಜ್ಞಾನದ ಹಾಗೆ ಬೋಧಿಸೋದಿಲ್ಲ. ಇಟ್ ಈಸ್ ಇಮ್ಮೋರಲ್ ಆ್ಯಂಡ್ ಇಟ್ ಸ್ಪಾಯಿಲ್ಸ್ ದ ಯೂತ್. ಕಾವ್ಯ ಅನೈತಿಕವಾದದ್ದು ಮತ್ತು ಅದು ಯುವಕರನ್ನು ದಾರಿ ತಪ್ಪಿಸುವಂಥದ್ದು ಅನ್ನೋದು ಪ್ಲೇಟೋನ ವಾದ. ಈಸ್ ಪೊಯೆಟ್ರಿ ಟು ಟೀಚ್, ಪ್ರೀಚ್ ಅನ್ನೋದು ಅರಿಸ್ಟಾಟಲ್ನ ಪ್ರಶ್ನೆ. ಹಾಗಾದರೆ ಕಾವ್ಯ ಅನ್ನೋದು ಬೋಧನೆ ಮಾಡೋದಕ್ಕಾಗಿದೆಯೇ? ಕಾವ್ಯ ಇರೋದು ಬೋಧನೆ ಮಾಡುವುದಕ್ಕಾಗಿ ಅಲ್ಲ. ದ ಫಂಕ್ಷನ್ ಆಫ್ ಆರ್ಟ್ ಈಸ್ ಟು ಪ್ರೊವೈಡ್ ಈಸ್ಥೆಟಿಕ್ ಡಿಲೈಟ್. ಇಟ್ ಈಸ್ ಟು ಕಮ್ಯುನಿಕೇಟ್ ಎಕ್ಸ್ಪೀರಿಯನ್ಸಸ್. ಇಟ್ ಈಸ್ ಟು ಎಕ್ಸ್ಪ್ರೆಸ್ ಇಮೋಷನ್ಸ್ ಆ್ಯಂಡ್ ಇಟ್ ಈಸ್ ಟು ರಿಪ್ರೆಸೆಂಟ್ ಲೈಫ್ ಅನ್ನೋದು ಅರಿಸ್ಟಾಟಲ್ನ ವಾದ. ಪ್ಲೇಟೋ ಮಿಮೆಸಿಸ್ ಅಂದರೆ ಕೇವಲ ಅನುಕರಣೆ, ಆದರೆ ಅರಿಸ್ಟಾಟಲ್ಗೆ ಮಿಮೆಸಿಸ್ ಅಂದರೆ ಇಟ್ ಈಸ್ ರೀಪ್ರೊಡಕ್ಷನ್, ಇಟ್ ಈಸ್ ರೀಕ್ರಿಯೇಷನ್, ಮರುಸೃಷ್ಟಿ ಅನ್ನೋದು ಅರಿಸ್ಟಾಟಲ್ನ ವಾದವಾಗಿತ್ತು. ಇಟ್ ಶುಡ್ ನೆವರ್ ಬಿ ಕನ್ಫ್ಯೂಸ್ ವಿತ್ ದ ಫಂಕ್ಷನ್ ಆಫ್ ಎಥಿಕ್ಸ್ ವಿಚ್ ಈಸ್ ಸಿಂಪ್ಲಿ ಟು ಟೀಚ್ ಮೊರಾಲಿಟಿ. ಎಥಿಕ್ಸ್ ಇರೋದು ನೈತಿಕತೆಯನ್ನು ಕಲಿಸುವುದಕ್ಕೆ. ಹಾಗಾಗಿ ಕಾವ್ಯವನ್ನು ಎಥಿಕ್ಸ್ ಜೊತೆಗೆ ನಾವು ಹೋಲಿಸಬಾರ್ದು ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರಬಹುದು, ಏನು ಹೇಳ್ತಾ ಇದ್ದಾರೆ ಅರಿಸ್ಟಾಟಲ್ ಮತ್ತು ಪ್ಲೇಟೋ ಅಂತ ಹೇಳಿ. ತನ್ನ ವಾದವನ್ನು ಮಂಡಿಸೋದಕ್ಕೆ ಪ್ಲೇಟೋ ಒಂದು ಪರಿಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾನೆ, ಒಂದು ಚಿತ್ರಣವನ್ನು. ಫಾರ್ ಎಕ್ಸಾಂಪಲ್, ನೀವು ಒಂದು ಚೇರ್ನ ಚಿತ್ರವನ್ನು ನೋಡ್ತೀರಿ ಅಂತ, ಅಥವಾ ಟೇಬಲ್ನ ಚಿತ್ರವನ್ನು ನೋಡ್ತೀರಿ. ಯಾರೋ ಒಬ್ಬ ಕಲಾವಿದ ಟೇಬಲ್ನ ಚಿತ್ರವನ್ನು ಬರೆದಿದ್ದಾನೆ. ಆ ಟೇಬಲ್ನ ಚಿತ್ರ ಅದು ಟೇಬಲ್ಲಾ ಅಂತ ಪ್ರಶ್ನೆ ಕೇಳಿದರೆ, ಅದು ಟೇಬಲ್ ಅಲ್ಲ, ಅದು ಟೇಬಲಿನ ಚಿತ್ರ. ಹಾಗಾದರೆ ಸತ್ಯವಾಗಿರುವುದು ಯಾವುದು ಅಂದರೆ ಟೇಬಲ್, ಚಿತ್ರವಲ್ಲ. ಹಾಗಾದರೆ ಟೇಬಲ್ಲೇ ಸತ್ಯನಾ ಅಂತ ನೀವು ಕೇಳಿದರೆ, ಟೇಬಲ್ ಆಗುವುದಕ್ಕಿಂತ ಮುಂಚೆ ಈ ಕಾರ್ಪೆಂಟರ್ನ ತಲೆಯಲ್ಲಿ ಅದು ಒಂದು ಐಡಿಯಾವಾಗಿ ಬಂದಿತ್ತು. ಅಂತಹ ಐಡಿಯಾ ಮುಖ್ಯ ಅನ್ನೋದು ಪ್ಲೇಟೋನ ವಾದ. ಹಾಗಾಗಿ ಈ ಕಲೆ ಅನ್ನೋದು, ಈಗ ಟೇಬಲ್ನ ಚಿತ್ರಿಸಿರ್ತಕ್ಕಂಥದ್ದು ಇದೆಯಲ್ಲ, ಅದು ಕಲೆ. ಆ ಕಲೆ ಅನ್ನೋದು ಸತ್ಯದಿಂದ ಎರಡು ಪಟ್ಟು ದೂರ ಇರತಕ್ಕಂಥದ್ದು ಅಂತ. ಸೊ ಜಗತ್ತು ಇದು ಕಾಲ ಮತ್ತು ದೇಶಗಳ ಒಳಗೆ ಬರ್ತಕ್ಕಂಥದ್ದು. ಜಗತ್ತಿಗೆ ಬದಲಾವಣೆಗಳಿವೆ. ಕಾಲ ದೇಶದ ಬದ್ಧತೆಗೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಸುತ್ತಮುತ್ತ ಇರತಕ್ಕಂಥ ಜಗತ್ತು. ಹಾಗಾಗಿ ಈಗ ಹೀಗೆ ಬದಲಾಗುವ ಜಗತ್ತು ಅದು ನಿಜ ಅಲ್ಲ. ಈ ಜಗತ್ತಿನ ಸೃಷ್ಟಿಯ ಹಿಂದೆ ಯಾವುದೋ ಒಂದು ತತ್ವ ಇರಬೇಕಲ್ಲವೇ ಅನ್ನೋದು ಪ್ಲೇಟೋನ ವಾದ. ಹಾಗಾಗಿ ಆ ತತ್ವ ಮುಖ್ಯ. ತತ್ವದ ನಂತರ ಬರುವಂಥದ್ದು ಜಗತ್ತು. ಜಗತ್ತನ್ನು ಚಿತ್ರಿಸಿದರೆ ಅದು ಇಮಿಟೇಷನ್ ಆಗುತ್ತೆ. ಹಾಗಾಗಿ ತತ್ವ, ಜಗತ್ತು ಮತ್ತು ಚಿತ್ರಣ ಮೂರನೇ ಅಂಥದ್ದು. ಅಂದರೆ ಅದು ಮಿಮೆಸಿಸ್ ಈಸ್
It is a third one. So it is twice removed from the reality. ವಾಸ್ತವದಿಂದ 3 ಪಟ್ಟು ದೂರ ಇರತಕ್ಕಂಥದ್ದು ಕಾವ್ಯವಾಗಲಿ, ನಾಟಕವಾಗಲಿ ಅಥವಾ ಕಲೆಯಾಗಲಿ ಅನ್ನೋದು ಪ್ಲೇಟೋನ ವಾದವಾಗಿತ್ತು. ಇನ್ ಅದರ್ ವರ್ಡ್ಸ್, ಅಕಾರ್ಡಿಂಗ್ ಟು ಅರಿಸ್ಟಾಟಲ್, but Aristotle has a different point of view. Aristotle says poetry is as important as philosophy is. Poetry is no secondary to philosophy. Poetry or any form of art is not secondary. It is not inferior to philosophy. In fact, Aristotle says literature, poet is greater than historian. ಯಾಕೆಂದರೆ ಹಿಸ್ಟಾರಿಯನ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಇಮಿಟೇಟರ್. ಇತಿಹಾಸಕಾರನು ಸಹಿತ ಒಂದು ಬಗೆಯ ಅನುಕರಣೆಯನ್ನು ಮಾಡುವವನೇ. ಹಿಸ್ಟಾರಿಯನ್ ಇಮಿಟೇಟ್ಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಈಗಾಗಲೇ ಮುಗಿದು ಹೋಗಿರೋದನ್ನು ಇತಿಹಾಸಕಾರ ಇಮಿಟೇಟ್ ಮಾಡ್ತಾನೆ. ಆದರೆ ಕವಿಯಾದವನು ಮುಗಿದು ಹೋಗಿರುವುದನ್ನು, ಈಗ ಇರುವುದನ್ನು, ಮುಂದೆ ಇರಬಹುದಾದದ್ದನ್ನು ಎಲ್ಲವನ್ನೂ ಸೇರಿಸಿ ಬರೆಯುವುದರಿಂದ ಆತ ಇತಿಹಾಸಕಾರನಷ್ಟೇ ಪ್ರಮುಖ ಅನ್ನೋದು ಅರಿಸ್ಟಾಟಲ್ನ ವಾದ. ಹಾಗಾಗಿ ಅರಿಸ್ಟಾಟಲ್ ಏನು ಹೇಳ್ತಾನೆ ಅಂತ ಹೇಳಿದರೆ, ಅರಿಸ್ಟಾಟಲ್ ಬಿಲೀವ್ಸ್ ದಟ್ ದೇರ್ ಇಸ್ ಅ ನ್ಯಾಚುರಲ್ ಪ್ಲೆಷರ್ ಇನ್ ಇಮಿಟೇಷನ್ ವಿಚ್ ಈಸ್ ಅನ್ ಇನ್ಬೋರ್ನ್ ಇನ್ಸ್ಟಿಂಕ್ಟ್ ಇನ್ ಮೆನ್. ಮನುಷ್ಯನಿಗೆ ಅನುಕರಣೆ ಮಾಡುವುದರಲ್ಲಿ ಆಸಕ್ತಿ ಇದೆಯಲ್ಲ, ಅದು ಸ್ವಭಾವತಃ ಜನ್ಮದಿಂದಲೇ ಬಂದಿರತಕ್ಕಂಥದ್ದು ಅಂತ. ಮನುಷ್ಯರೆಲ್ಲರೂ ಇಮಿಟೇಷನ್ ಮಾಡುವುದನ್ನು ಇಷ್ಟಪಡ್ತೇವೆ ನಾವು. ಹಾಗಾಗಿಯೇ ಚಿಕ್ಕ ಮಕ್ಕಳು ಎಲ್ಲವನ್ನೂ ಅನುಕರಣೆ ಮಾಡಿಯೇ ಕಲಿಯುವುದು. ಹಾಗಾಗಿ ಅನುಕರಣೆ ಅನ್ನೋದು ಮನುಷ್ಯ ಸ್ವಭಾವವಾದ ಇದು ಮನುಷ್ಯ ಸಹಜವಾಗಿರ್ತಕ್ಕಂಥ ಒಂದು ಸ್ವಭಾವ. ಇಟ್ ಈಸ್ ದಿಸ್ ಪ್ಲೆಷರ್ ಇನ್ ಇಮಿಟೇಷನ್ ದಟ್ ಎನೇಬಲ್ಸ್ ದ ಚೈಲ್ಡ್ ಟು ಲರ್ನ್ ಹಿಸ್ ಅರ್ಲಿಯೆಸ್ಟ್ ಲೆಸನ್ಸ್ ಇನ್ ಸ್ಪೀಚ್ ಆ್ಯಂಡ್ ಕಂಡಕ್ಟ್ ಫ್ರಮ್ ದೋಸ್ ಅರೌಂಡ್ ಹಿಮ್. ಹಾಗಾಗಿಯೇ ಮಗು ತನ್ನ ಸುತ್ತಮುತ್ತ ಇರೋರನ್ನು ನೋಡಿ ನಡತೆಯನ್ನು ಮತ್ತು ಮಾತನ್ನು ಕಲಿಯುತ್ತದೆ. ಹಾಗಾಗಿ ಮಗು ಕಲಿಯೋದು ಒಂದು ಬಗೆಯ ಅನುಕರಣೆಯಿಂದಲೇ. ಅನುಕರಣೆ ಅನ್ನೋದು ಸಹಜವಾದದ್ದು, ಅದನ್ನು ತ್ಯಜಿಸಬಾರದು ಅಂತ ಅರಿಸ್ಟಾಟಲ್ನ ಅಭಿಪ್ರಾಯ. ಇನ್ ಗ್ರೌನ್ ಅಪ್ ಚೈಲ್ಡ್, a poet, there is another instinct helping him to make him a poet, the instinct for harmony and rhythm. ಆದರೆ ಕವಿ ಇದ್ದಾನಲ್ಲ, ಆ ಕವಿಯಾದವನು ಸಹಿತ ಒಂದು ಬಗೆಯ ಮಗುವಿನ ಮನಸ್ಥಿತಿಯವನೇ. ಅವನು ಬೆಳೆದು ನಿಂತಹ ಮಗು ಇದ್ದ ಹಾಗೆ, ಗ್ರೋನ್ ಅಪ್ ಚೈಲ್ಡ್. ಅವರಿಗೆ ವಯಸ್ಸಾಗಿರಬಹುದು, ಆದರೆ ಅನುಕರಣೆ ಅವನಿಂದ ಹೋಗಿರುವುದಿಲ್ಲ. ಹಾಗಾಗಿ ಅವನು ಅನುಕರಣೆ ಮಾಡ್ತಾನೆ. ಆದರೆ ಅನುಕರಣೆ ಮಾಡುವಾಗ ಕವಿಯಲ್ಲಿ 2 ವಿಶೇಷ ಸಾಮರ್ಥ್ಯಗಳಿವೆ. ಒಂದು ಹಾರ್ಮನಿ ಮತ್ತು ಇನ್ನೊಂದು ರಿದಮ್ ಅಂತ. ರಿದಮ್ ಅಂತ ಹೇಳಿದರೆ ಕಾವ್ಯದಲ್ಲಿ ಬರ್ತಕ್ಕಂಥ ಪ್ರಾಸ, ಕಾವ್ಯದಲ್ಲಿ ಬರ್ತಕ್ಕಂಥ ಲಯ ಅಂತ. ಕಾವ್ಯದಲ್ಲಿ ಲಯ ಇದೆ, ಕಾವ್ಯದಲ್ಲಿ ಹಾರ್ಮನಿ ಇದೆ, ಕಾವ್ಯದಲ್ಲಿ ಒಂದು ಕೋಹೆರೆನ್ಸ್ ಇದೆ. ಅದು ಅನುಕರಣೆಯಿಂದ ಬಂದದ್ದು. ಹಾಗಾಗಿ ಆ ತರಹದ ಅನುಕರಣೆಯನ್ನು ನಾವು ತ್ಯಜಿಸಬೇಕಾಗಿಲ್ಲ ಅನ್ನೋದು ಅರಿಸ್ಟಾಟಲ್ನ ವಾದ. ಹಿ ಡಸ್ ನಾಟ್ ಅಗ್ರಿ ವಿತ್ ಹಿಸ್ ಟೀಚರ್ ಇನ್ ಪೊಯೆಟ್ಸ್ ಇಮಿಟೇಷನ್ ಈಸ್ ಟ್ವೈಸ್ ರಿಮೂವ್ಡ್ ಫ್ರಮ್ ರಿಯಾಲಿಟಿ ಆ್ಯಂಡ್ ಹೆನ್ಸ್ ಅನ್ರಿಯಲ್ ಆ್ಯಂಡ್ ಇಲ್ಯೂಷನ್ ಆಫ್ ಟ್ರೂತ್. ಈಗ ಪ್ಲೇಟೋ ಏನು ಹೇಳ್ದ? ಪ್ಲೇಟೋ ಇಮಿಟೇಷನ್ ಈಸ್ ಟ್ವೈಸ್ ರಿಮೂವ್ಡ್ ಫ್ರಮ್ ರಿಯಾಲಿಟಿ. ಇಮಿಟೇಷನ್ ಅನ್ನೋದು, ಪೊಯೆಟ್ಸ್ ಇಮಿಟೇಷನ್, ಕವಿಯ ಅನುಕರಣೆ ಅನ್ನೋದು ಸತ್ಯದಿಂದ 2 ಪಟ್ಟು ದೂರವಾದದ್ದು ಅಂತ ಹೇಳಿದ್ನಲ್ಲ, ಅದನ್ನು ಅರಿಸ್ಟಾಟಲ್ ಒಪ್ಪುವುದಿಲ್ಲ. ಟು ಪ್ರೂವ್ ಹಿಸ್ ಪಾಯಿಂಟ್ ಹಿ ಕಂಪೇರ್ಸ್ ಪೊಯೆಟ್ರಿ ವಿತ್ ಹಿಸ್ಟ್ರಿ. ನಾನೀಗಾಗಲೇ ಈ ಅಂಶವನ್ನು ವಿವರಿಸಿದ್ದೇನೆ. ಪ್ಲೇಟೋನ ಪ್ರಕಾರ ಲಿಟ್ರೇಚರ್ ಈಸ್ ಇಮಿಟೇಷನ್ ಆಫ್ ಲೈಫ್. ವೆನ್ ಹಿ ಡಿಫೈನ್ಸ್ ಟ್ರಾಜಿಡಿ ಇನ್ ಹಿಸ್ ಪೊಯೆಟಿಕ್ಸ್ ಹಿ ಸೇಸ್ ಟ್ರಾಜಿಡಿ ಈಸ್ ದಿ ಇಮಿಟೇಷನ್ ಆಫ್ ದಿ ಸೀರಿಯಸ್ ಆ್ಯಕ್ಷನ್ಸ್ ಅಂತ. ಟ್ರಾಜಿಡಿ ಅನ್ನೋದು ಗಂಭೀರ ಕ್ರಿಯೆಗಳ ಅನುಕರಣೆ ಅಂತ ಅರಿಸ್ಟಾಟಲ್ ಹೇಳ್ತಾನೆ. ಹಾಗಾಗಿ ಲಿಟ್ರೇಚರ್ ಈಸ್ ನಾಟ್ ಜಸ್ಟ್ ಇಮಿಟೇಷನ್, ಇಟ್ ಇಸ್ ನಾಟ್ ಅ ಜಸ್ಟ್ ಸೆಕೆಂಡರಿ ಇಮಿಟೇಷನ್, ಇಟ್ ಇಸ್ ಆ್ಯಕ್ಚುಲಿ ಇಮಿಟೇಷನ್ ಆಫ್ ಲೈಫ್. ದ ಪೊಯೆಟ್ ಆರ್ ದ ಆರ್ಟಿಸ್ಟ್ ಈಸ್ ನಾಟ್ ಗೋಯಿಂಗ್ ಟು ಇಮಿಟೇಟ್ ಪೀಪಲ್, ಬಟ್ ಹಿ ಈಸ್ ಗೋಯಿಂಗ್ ಟು ಇಮಿಟೇಟ್ ಲೈಫ್. ಆತ ಇಮಿಟೇಟ್ ಮಾಡುವುದು ಜನಗಳನ್ನಲ್ಲ, ಆತ ಇಮಿಟೇಟ್ ಮಾಡುವುದು, ಅನುಕರಣೆ ಮಾಡುವುದು ಜೀವನವನ್ನು ಅಂತ ಅರಿಸ್ಟಾಟಲ್ ಅಭಿಪ್ರಾಯ ಪಡ್ತಾನೆ. ಹಾಗಾಗಿ ಅರಿಸ್ಟಾಟಲ್ನ ಪ್ರಕಾರ ಈ ಅನುಕರಣೆ ಅನ್ನೋದು ಯಾವುದೇ 2ನೇ ದರ್ಜೆಯದ್ದಲ್ಲ. ದೊಡ್ಡ ದೊಡ್ಡ ಕಾವ್ಯಗಳು, ಸಾಹಿತ್ಯ ಹುಟ್ಟಿದ್ದು ಅನುಕರಣೆಯಿಂದಾಗಿ. ತನ್ನ ಅನುಕರಣವಾದವನ್ನು ಆತ ತನ್ನಗಿಂತಲೂ ಮುಂಚಿನ ಕವಿಗಳನ್ನು ಹೆಸರಿಸುವುದರ ಮೂಲಕ, ಅವರನ್ನು ಉದಾಹರಿಸುವುದರ ಮೂಲಕ ತನ್ನ ಪೊಯಿಟಿಕ್ಸ್ನಲ್ಲಿ ಕಾವ್ಯಕ್ಕೆ ಮಹತ್ತರವಾದ ಸ್ಥಾನವನ್ನು ಅರಿಸ್ಟಾಟಲ್ ಕೊಟ್ಟಿದ್ದಾನೆ. ಹಾಗಾಗಿ ಇಬ್ಬರೂ ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿದ್ದರೂ ಸಹಿತ ಇವರ ಇಬ್ಬರ ಐಡಿಯಾಗಳು ನಮಗೆ ಮಹತ್ವದ್ದಾಗಿದೆ ಸಾಹಿತ್ಯ ವಿಮರ್ಶೆಯಲ್ಲಿ ಅಂತ. ಪೊಯೆಟ್ರಿ ದೇರ್ ಫೋರ್ ಈಸ್ ಮೋರ್ ಫಿಲಾಸಫಿಕಲ್. ಪ್ಲೇಟೋ ಅರಿಸ್ಟಾಟಲ್ ಹೇಳುವುದೇನೆಂದರೆ, ಕಾವ್ಯ ಮೋರ್ ಫಿಲಾಸಫಿಕಲ್. ಫಿಲಾಸಫಿ ಇಟ್ ಜಸ್ಟ್ ಟೀಚಸ್. ಸಮ್ಟೈಮ್ ವಿ ಡು ನಾಟ್ ಲೈಕ್ ದ ಟೀಚಿಂಗ್ಸ್ ಆ್ಯಂಡ್ ಪ್ರೀಚಿಂಗ್ಸ್, ಬಟ್ ಲಿಟ್ರೇಚರ್ ಆಲ್ಸೋ ಟೀಚಸ್, ಬಟ್ ಇಟ್ ಟೀಚಸ್ ಇನ್ ಅ ಸ್ವೀಟರ್ ವೇ. ಸೊ ವಿ ಲಿಸನ್ ದಿ ಪೊಯೆಟ್ಸ್ ಅಡ್ವೈಸ್ ಈಸಿಲಿ
then following philosophers' advice. Poetry, therefore, is more philosophical and higher thing than history, because history expresses the particular while poetry tends to express the universal. ಇತಿಹಾಸ ಯಾವುದೋ ನಿಖರವಾಗಿರುವುದನ್ನು ವ್ಯಕ್ತಪಡಿಸಿದರೆ, ಕಾವ್ಯ ಅನ್ನೋದು ವಿಶ್ವಾತ್ಮಕವಾಗಿರುವುದನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಕಾವ್ಯ ಇತಿಹಾಸದಂತೆ ಅಥವಾ ತತ್ವಜ್ಞಾನದಂತೆ ಸಮಾನವಾದದ್ದು, ತತ್ವಜ್ಞಾನದಂತೆ ಮಹತ್ವದ್ದು ಅನ್ನೋದು ಅರಿಸ್ಟಾಟಲ್ನ ವಾದ. ದೇರ್ಫೋರ್ ದ ಪಿಕ್ಚರ್ ಆಫ್ ಪೊಯೆಟ್ರಿ ಪ್ಲೀಸಸ್ ಆಲ್ ಆ್ಯಂಡ್ ಎಟ್ ಆಲ್ ಟೈಮ್ಸ್. ಹಾಗಾಗಿಯೇ ಕಾವ್ಯ ಸೃಷ್ಟಿ ಇದೆಯಲ್ಲ, ಆ ಕಾವ್ಯದ ಸೃಷ್ಟಿ, ಕಾವ್ಯದ ಚಿತ್ರಣ ಎಲ್ಲರನ್ನೂ ಎಲ್ಲ ಸಮಯದಲ್ಲೂ ರಂಜಿಸುವುದಕ್ಕೆ ಸಾಧ್ಯವಾಗಿದೆ ಅಂತ ಅರಿಸ್ಟಾಟಲ್ ಅಭಿಪ್ರಾಯವನ್ನು ಪಡ್ತಾನೆ. ಹೀಗೆ ಈ ಪರಿಕಲ್ಪನೆ ಅರಿಸ್ಟಾಟಲ್ ಮತ್ತು ಪ್ಲೇಟೋ ಇಬ್ಬರಲ್ಲಿಯೂ ಸಹಿತ ಒಂದು ಥರದ ವಾಗ್ವಾದದ ಹಾಗೆ ಕಾಣ್ತದೆ. ಇಟ್ ಲುಕ್ಸ್ ಲೈಕ್ ಎ ಡೈಲಾಗ್ ಬಿಟ್ವೀನ್ it looks like a discussion between the opponents, but they both try to give the different point of view of a principle, a literary principle. ಮತ್ತು ಉಳಿದಿದ್ದನ್ನು ನೀವು ಚೆನ್ನಾಗಿ ಒಳ್ಳೆಯ ಆಧಾರ ಗ್ರಂಥಗಳಲ್ಲಿ ಓದಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.